ನಮ್ಮೂರ ಗಣೇಶ. ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಾನು ನಿಮ್ಮ ಆರ್.ಜೆ. ಮಂಜು ಮಾಡುವಂಥ ನಮಸ್ಕಾರಗಳು ಹಾಗೂ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೂರ ಗಣೇಶ ಕಾರ್ಯಕ್ರಮದ ಮೂಲಕ ನಮ್ಮ ಕಲಬುರಗಿ ನಗರದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ಗಾತ್ರದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದನ್ನು ನೀವು ನಮ್ಮ ಈ ಕಾರ್ಯಕ್ರಮದ ಮೂಲಕ ನೋಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವಿದ್ದೀವಿ ನಮ್ಮ ಕಲಬುರಗಿಯ ಮಾಯ ಮಂದಿರದಲ್ಲಿರುವಂತಹ ರಾಜಸ್ಥಾನಿ ಗಣೇಶ ಮಂಡಳದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಹತ್ತಿರ. ಈ ಬಾರಿ ಒಳಗಡೆ ವಿಶೇಷವಾದ ರೀತಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಆ ಗಣೇಶನ ದರ್ಶನವನ್ನು ಪಡೆಯೋಣ. ಓಂ ನಮೋ ಶ್ರೀ ಗಣೇಶ ಸಿದ್ಧಿ ವಿನಾಯಕ ತುಜ ನಮೋ. ಓಂ ನಮೋ ಶ್ರೀ ಗಣೇಶ ಸಿದ್ಧಿ ವಿನಾಯಕ ತುಜ ನಮೋ. ಓಂ ನಮೋ ಶ್ರೀ ಓಂಕಾರ ಶಂಭೋ ತನಯ ತುಜ ನಮೋ. ಈಗ ಸದ್ಯ ನಮ್ಮ ಜೊತೆಗಿದ್ದಾರೆ ರಾಜಸ್ಥಾನ ಗಣೇಶ ಮಂಡಳಿಯ ಪದಾಧಿಕಾರಿಗಳು. ಅವರಿಂದ ಈ ದೇವಸ್ಥಾನ ಜೊತೆಗೆ ಗಣೇಶನ ಪ್ರತಿಷ್ಠಾಪನೆ ಮಾಡುವಂತಹ ಸಂಪ್ರದಾಯದ ಕುರಿತು ಮಾಹಿತಿಯನ್ನು ಪಡೆಯೋಣ. जी नमस्ते. जी नमस्ते. नाम आपका? मेरा नाम पवन कुमार गौड़ है. पवन कुमार जी, कितने साल से यहाँ पे जो गणेश प्रतिष्ठापन का जो परंपरा है वो शुरू हुआ? जी हमारे 1972 से बिठा रहे, अभी तक 43 इयर्स हो गए हमारा. 43 years. हाँ जी, हमारे दादा परदादा के टाइम से सभी दादा के टाइम से है. अच्छा, तो किस मोटो से, किस उद्देश्य से ये जो सार्वजनिक गणेश है ये बिठाने का एक परंपरा आपने शुरू किया? जी हमारा मारवाड़ी समाज है, ये हमारा खुद का मंदिर है, तो इसके लिए हम यहाँ पे हमेशा हमारे समाज वाले सब एक जन मिल के बिठाना जब से चालू किए सब. अच्छा, ये जो 11 दिन के दरमियान क्या क्या प्रोग्राम्स आप यहाँ पे कंडक्ट करते हैं? जी हमारा अभी तो देखिए फिल वक्त अभी हमारा बालाजी का स्वरूप है, तो तिरुपति बालाजी का वो कॉन्सेप्ट रखे हुए हैं हम लोग, जो दिए पे दर्शन होता है मेन वो कॉन्सेप्ट है. और हमारे पास 11 दिन हर वैरायटी के अच्छे से अच्छे प्रसाद चढ़ाते जो भगवान को जो है एक्चुअल चढ़ते हैं. अच्छा, डेली एक वैरायटी का प्रसाद. आखिर में हमारे जो प्रोग्राम देख रहे हैं इस चैनल के जरिए हमारे जो गुलबर्गा के लोग हैं उनके लिए क्या संदेश देना चाहेंगे? देखो हमारे तरफ से तो एक ही है संदेश कि जो गणपति उपाय विघ्न हरता है, सबके विघ्न हर करते जाए, अच्छा रहेगा, सब भक्त लोग खुश रहे, हंसते खेलते जिए, मस्त में शांति मन रहे. बस हमारे साथ बात करने के लिए शुक्रिया. थैंक यू सर. गणपति बप्पा गणपति बप्पा. ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು 43 ವರ್ಷಗಳಿಂದ ಈ ಒಂದು ಪರಂಪರೆ ಸದಾ ನಿರಂತರವಾಗಿ ಹೇಗೆ ನಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಮಾರ್ವಾಡಿ ಸಮಾಜದ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆಯೋಕ್ಕೋಸ್ಕರ ಈ ಒಂದು ಪರಂಪರೆಯನ್ನು ಪ್ರಾರಂಭಿಸಿದ್ದಾರೆ. ಅದು ಇದುವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ಮುಂದೆ ನಡೆಯೋದಕ್ಕೂ ಕೂಡ ಆ ಗಣೇಶ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಗಣೇಶ ಮಂಡಳಿಯ ಗಣೇಶ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಹೊರಡೋಣ. ನಮ್ಮೂರ ಗಣೇಶ. ಈಗ ಸದ್ಯ ನಾವು ಬಂದಿರೋದು ನಮ್ಮ ಕಲಬುರಗಿ ನಗರದ ಹಫ್ತ್ ಗುಂಬಜ್ ಪ್ರದೇಶದಲ್ಲಿರುವಂತಹ ಶ್ರೀ ಗಜಾನನ ತರುಣ ಸಂಘದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಎದುರುಗಡೆ. ಇಲ್ಲಿ ವಿಶೇಷವಾಗಿ ಈ ಬಾರಿ ಒಂದು ಕೋಟೆ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಹೊರಗಡೆಯಿಂದಾನೇ ಈ ಒಂದು ಅಲಂಕಾರ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಗಣೇಶನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. सुख करता दुख हरता वार्ता विघ्नाची हो वार्ता विघ्नाची पूर्वी पूर्वी प्रेम कृपा जयाची सर्वांगी सुंदर उटी शेंदुराची हो उटी शेंदुराची कंठी झळके माळ मुक्ता फळांची जय देव जय देव जय मंगल मूर्ती जय देव जय देव चंदनाची
ಸದ್ಯ ಈಗ ಶ್ರೀ ಗಜಾನನ ತರುಣ ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಶ್ವನಾಥ್ ಅಂತ. ವಿಶ್ವನಾಥ್ ಅವರೇ, ಈ ಗಜಾನನ ತರುಣ ಸಂಘ ಎಷ್ಟು ವರ್ಷ ಹಳೆಯದು? ಇದು ನೋಡಿ ಈಗ 27 ವರ್ಷ ಆಯಿತು ನಾವು ಕೂಡಿಸ್ತಾ ಇದ್ದೀವಿ. ಇದು 28ನೇ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಾವು ಇದು ಗಣೇಶ ಹಬ್ಬವನ್ನು ಎಲ್ಲರೂ ಕಲ್ತು ನಾವು ಓಣಿಯವರು ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಯಾವ ಒಂದು ಉದ್ದೇಶದಿಂದ ಈ ರೀತಿ ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವಂಥ ಪರಂಪರೆಯನ್ನು ನೀವು ಶುರು ಮಾಡಿದ್ದು? ನೋಡಿ, ಎಲ್ಲ ನಾವು ಎದಕ್ಕಂದರೆ ಎಲ್ಲ ಒಳ್ಳೇದಾಗಬೇಕಂತೆ ಎಲ್ಲರೂ ಈಗ ನಾವು ದೇವರಿಗೆ ಎದಕ್ಕೆ ಆಚರಿಸ್ತೇವಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸುಖ ಸಮೃದ್ಧಿ ಶಾಂತಿ ಎಲ್ಲರಿಗೂ ದೊರಿಬೇಕಂತ ನಾವು ಕೂಡಿಸ್ತೀವಿ ಗಣೇಶನ ಹಬ್ಬವನ್ನು. ಓಕೆ, ಪ್ರತಿ ವರ್ಷ ಇದೇ ಗಾತ್ರದ ಗಣೇಶನನ್ನ ಮೇಂಟೈನ್ ಮಾಡ್ತೀರಾ ಅಥವಾ ಹೆಚ್ಚು ಕಮ್ಮಿ ಆಗುತ್ತಾ? ಇಲ್ಲ, ಇದೇ ಗಾತ್ರದ ಮೇಂಟೈನ್ ಮಾಡ್ತೀವಿ. ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ತರಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಓಕೆ, ಇದ್ರ ಜೊತೆ 11 ದಿವಸ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಕೋತೀರಾ? ಹಮ್ಕೋತೀವಿ ನಾವು. 5 ದಿನ ಆದ ನಂತರ ಎಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ. ಮಹಾಪ್ರಸಾದ ಇಡ್ತೀವಿ, ಹುಡುಗರಿಗೆ ಆಟ ಅದೆಲ್ಲ ಪ್ರೈಜಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ ನಾವು. ಓಕೆ, ನಿಮ್ಮ ಥರನೇ ಸಾಕಷ್ಟು ತರುಣ ಸಂಘದವರು ಕಲಬುರಗಿನಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮ ಮೂಲಕ ಏನು ನೋಡ್ತಾ ಇದ್ದಾರೋ ಎಲ್ಲರೂ ಟಿವಿನ, ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ಲರಿಗೆ ಗಣೇಶನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಸುಖ ಸಮೃದ್ಧಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಅಷ್ಟೇ ಹೇಳ್ಕೊತೀವಿ. ಧನ್ಯವಾದಗಳು. ನಮ್ಮೂರ ಗಣೇಶ. ವೀಕ್ಷಕರೇ, ಈಗ ನಾವು ಬಂದಿರೋದು ನಮ್ಮ ಕಲಬುರಗಿಯ ಲೋಹಾರ್ ಗಲ್ಲಿಯಲ್ಲಿರುವಂತಹ ರಾಷ್ಟ್ರೀಯ ಗಣೇಶ ಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಹತ್ತಿರ. ಅವರು ಕೂಡ ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ವಿಶಿಷ್ಟವಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಂಥ ವಾಡಿಕೆಯನ್ನು ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಈ ಬಾರಿ ಅಲ್ಲೂ ಕೂಡ ವಿಶೇಷವಾದಂಥ ಗಣೇಶನ ವಿಗ್ರಹ ಇದೆ. ಅದು ಯಾವ ರೂಪದಲ್ಲಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. लाल चढ़ायो अच्छा गजमुख को, चोंदिल लाल विराजे सुत गौरी हर को, हाथ लिए गुड़ लड्डू साई सुरवर को, महिमा कहे न जाए लागत हूँ पद को। जय देव जय देव जय जय जी गणराज विद्या सुखदाता, धन्य तुम्हारो दर्शन मेरा मन गमता। जय देव जय देव। ಈಗ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರೀಯ ಗಣೇಶ ಮಂಡಳಿ ಲೋಹಾರ್ ಗಲ್ಲಿಯ ಪದಾಧಿಕಾರಿಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಾಜಿ ಸೂರ್ಯವಂಶಿ ಸರ್. ಶಿವಾಜಿ ಅವರೇ, ಎಷ್ಟು ವರ್ಷದಿಂದ ಈ ಲೋಹಾರ್ ಗಲ್ಲಿನಲ್ಲಿ ಗಣೇಶ ಪ್ರತಿಷ್ಠಾಪನೆ ಶುರು ಆಗಿದ್ದು? ಇದು 65 ವರ್ಷದಿಂದ ನಾವು ಇದು ಚಾಲು ಮಾಡಿದ್ದೆವು. ನಮ್ಮ ಮುತ್ತೆಯವರು ಅಪ್ಪರಿಂದ ಮತ್ತು ನಮ್ಮ ಕೈಯಾಗ ಬಂತ 25 ವರ್ಷ ಇತ್ತು. ಕಂಟಿನ್ಯೂ ನಾವು ಇವತ್ತು 65 ವರ್ಷದಿಂದ ಕಂಟಿನ್ಯೂ ಚಾಲು ಮಾಡಿದ್ದೆವು. ಯಾವ ಉದ್ದೇಶದಿಂದ ನೀವು ಶುರು ಮಾಡಿದ್ದು? ಯಾವ ಉದ್ದೇಶ ಅಂದ್ರೆ ನಮ್ಮ ಲೀಡರ್ ಇವರು ಒಂದು ಇದು ಕಾರಣ ಅಂದ್ರೆ ನಮ್ಮ ಇವರು ಲೋಕಮಾನ್ಯ ತಿಲಕ್ ಅವರು ಜಾಗೃತಿ ಬರ್ಬೇಕನ್ಕಿಸಿ ನಮ್ಮ ಭಾರತ ದೇಶದಲ್ಲಿ ವಿದ್ಯುತ್ ಶಕ್ತಿಲಿಂದ ಒಂದು ಗಣೇಶ ಉತ್ಸವ ಇತ್ತಂದ್ರೆ ಜನವರು ಹೊರಗೆ ಬಂದು ಒಂದು ಜಾಗೃತಿದಲ್ಲಿ ಬರ್ತಾನಂಗಿಸಿ ಆ ಉದ್ದೇಶದಲ್ಲಿ ನಾವು ಮಾಡಿದ್ದೀವಿ. ಈ 11 ದಿವಸದಲ್ಲಿ ಯಾವ್ಯಾವ ಕಾರ್ಯಕ್ರಮ ನೀವು ಹಮ್ಕೋತೀರಾ? ನಾವು 11 ದಿವಸ ನೋಡ್ರಿ, ನಾವು ಇನ್ನೂ ಚಾಲು ಮಾಡಿಲ್ಲ. ಭಜನೆ ಕಾರ್ಯಕ್ರಮ ಇರ್ತದೆ, ಮತ್ತು ದಿನ ಯಾವ್ಯಾವ ಸಣ್ಣ ಸಣ್ಣ ಹುಡುಗರದು ಡ್ಯಾನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರೋಗ್ರಾಮ್ ಚಾಲು ಇರ್ತದೆ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ಮೂಲಕ ನಮ್ಮ ಕಲಬುರಗಿ ಜನತೆಗೆ ಏನು ಸಂದೇಶ ಕೊಡ್ತೀರಾ? ನಾವು ಖುಷಿಲಿಂತ ಒಂದು ಇಂಥ ಸಂದೇಶದಿಂದ ಓಲ್ಡ್ದಲ್ಲಿ ಒಂದು ನಮ್ಮ ಗಣೇಶ ಒಂದು ವಿಶೇಷ ಆಗಿತ್ತು ಅಂದ್ರೆ ಎಲ್ಲರಿಗೆ ಖುಷಿ ಬಿಡಬೇಕನ್ಸಿ, ಅದೇ ಖುಷಿ ಜನತೆಗೆ ನಾವು ಖುಷಿ ಕೊಡ್ತೀನಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿನೇ ಬಾಹುಬಲಿ ಅನ್ನೋ ಚಿತ್ರ ಸಖತ್ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಕಲಬುರಗಿಯ ಲೋಹಾರ್ ಗಲ್ಲಿನಲ್ಲಿ ಬಾಹುಬಲಿ ರೂಪದಲ್ಲಿರುವಂಥ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗಾಗಿ ಒಂದು ರೀತಿಯಿಂದ ಇದು ಆಕರ್ಷಣೆ ಕೇಂದ್ರ ಬಿಂದು ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ನಂತರ ಮತ್ತೆ ಮುಂದಿನ ಗಣೇಶ ಮಂಡಳಿ ನಮಗೋಸ್ಕರ ಕಾಯ್ತಾ ಇದೆ. ಹೋಗೋಣ. ನಮ್ಮೂರ ಗಣೇಶ. ವೀಕ್ಷಕರೇ, ಈಗ ನಾವು ನಿಂತಿರೋದು ನಮ್ಮ ಕಲಬುರಗಿಯ ಮಾರ್ವಾಡಿ ಗಲ್ಲಿ ಗಣೇಶ ಮಂಡಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಎದುರುಗಡೆ. ಇಲ್ಲಿ ಪ್ರತಿ ವರ್ಷ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಗಣೇಶನ ಮೂರ್ತಿಯ ಜೊತೆಗೆ ಅಕ್ಕಪಕ್ಕದಲ್ಲಿ ವಿಶೇಷವಾದಂತಹ ಅಲಂಕಾರ ಮಾಡೋದು ಇಲ್ಲಿದ ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಈ ಬಾರಿ ಈ ಒಂದು ಬೋರ್ಡ್ನ ಹಿಂದ್ಗಡೆ ಯಾವ ರೀತಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ज्वाला सी जलती है आंखों में, जिसके भी दिल में तेरा नाम है।
परवाही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे। करता साया तेरा देवा श्री गणेश, 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 देवा श्री गणेश। वरदान है जो कमाए वो धनवान है, बिन किनारे की कश्ती है वो देवा तुझसे जो अनजान है। यूं तो मूषक सवारी तेरी सब पे है पहरेदारी तेरी, पाप की आंधियां लाख हो कभी ज्योति न हारी तेरी, अपनी तकदीर का वो। ಈಗ ನಮ್ಮ ಜೊತೆಗಿದ್ದಾರೆ ಮಾರ್ವಾಡಿ ಗಲ್ಲಿ ಗಣೇಶ ಮಂಡಳಿಯ ಪದಾಧಿಕಾರಿಗಳು. ಅವರಿಂದ ಯಾಕೆ ಈ ಗಲ್ಲಿಯಲ್ಲಿ ಕೂರಿಸುವಂತ ಒಂದು ಗಣೇಶ ಯಾವಾಗಲೂ ವಿಶಿಷ್ಟವಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ತೆ. नमस्ते। जी आपका नाम? मेरा नाम सतीश जोशी है। जोशी जी, कितने साल से ये जो प्रथा है ये चलते आ रहा है? ये पिछले हम 35-36 साल से यहाँ पे गणेश जी का हम विराजमान कर रहे हैं। सब लोग गली के पूरे एरिया वाले लोग मिलके सब सहयोग सेवा साथ मिलके हम स्थापित करते हैं। किस एक उद्देश्य से ये जो सार्वजनिक गणेश बिठाने का जो परंपरा है शुरू हुआ? ये उद्देश्य हर व्यक्ति हर समाज वाला आके यहाँ पे जुड़ना है। अपन पूरा अपना जो है हर आदमी आके जुड़ना है, हर व्यक्ति आके जुड़ना है, गणेश जी का आशीर्वाद पाना है यहाँ पे, वो मेन उद्देश्य रहता है। गणेश जी बोले सब हर जो भी कौम का आदमी है वो आके इससे जुड़ना चाहिए, उसका मेन उद्देश्य रहता है ये। हम भी बचपन से यहाँ पे देखते आ रहे हैं, हर बार कुछ ना कुछ एक अलग रहता है, तो वो आइडिया किसका रहता है, किस तरह आप डिसाइड करते हो? ये सब हम जो यहाँ के पदाधिकारी है सब लोग मिलके हम डिसाइड करते हैं। यहाँ पे जो भी करना है हमारा एक मीटिंग होता है, हम सब मिलके डिसाइड करते हैं। जैसा जो एक नया कॉन्सेप्ट दिखता है उस पर विशेष हम एक अपन पूरा बातचीत करके हम लोग ये कार्यक्रम आयोजन करते हैं। अच्छा, इस बार हम बाहर देखे एक बोर्ड है, सूखे का भी बोर्ड है, अंदर गौशाला दिख रहा है, यहाँ पे स्टेज पे एक तरफ कृष्ण जी हैं, दूसरी तरफ बाल गणेश भी हैं, तो ये कॉन्सेप्ट क्या है पूरा थोड़ा एक्सप्लेन करेंगे? जी, ये क्या है आजकल जो गवर्नमेंट के तरफ से भी चल रहा है गौ माता के लिए कार्यक्रम, ये कॉन्सेप्ट जो परसों जो हमने गौ माता का रैली निकाली थी उस कॉन्सेप्ट पे हमने बैठ के विचार किया, तो हमको एक सजेशन मिल गया उससे, तो हमने कॉन्सेप्ट बन के तो इस पे आज ये करेंगे, क्योंकि देश में हम सब लोगों से प्रार्थना करते विनती करते गौ माता की सेवा करना है और गौ माता की रक्षा करना है। क्यों गौ हत्या को रोकना है, क्यों बोले तो गौ माता से अनेक फायदे हैं, वो लोगों को उस फायदे को उठाने के हमारी ये मन में वो विशेष टिप्पणी है इसके लिए। ये तो हुई बात गौशाला की, अभी जो स्टेज पे बिठाए एक तरफ कृष्ण जी और बाल गणेश, उसका क्या है मोटो? मोटो उसका है गौ माता, मेन क्या है बोले मेन गौ माता के लिए मोटो है। बाजू में गौ माता है कृष्ण जी, क्यों गौ माता की जो उत्पाद निकलते हैं जैसा दूध है बच्चों के हर एक के लिए सेहत के बहुत अच्छी चीज है, जिसका गौमूत्र है जो पूरे शरीर के लिए अपने बहुत अच्छा काम करता है। और दूसरा कृष्ण भगवान है वो तो सदा बाल गोपाल गौ माता के साथ रहते हैं, इसलिए उनके विशेष एक है उसके साथ में हमने। अच्छा, ये 11 दिन तक क्या क्या कार्यक्रम आप यहाँ पे ऑर्गेनाइज करते हैं? हर बार हमारे पास कार्यक्रम रंगोली कंपटीशन होता है, पेंटिंग कंपटीशन। इस बार हमारे इन बच्चों ने खास तौर विशेष इन लोगों ने इस पे ये लेके सैमवी ग्रुप है इनका नाम, इन्होंने आगे होके कार्यक्रम लेके इनिशियल कर रहे बच्चे। आजकल उन्होंने पेंटिंग कंपटीशन किया, कल फिर रंगोली का कंपटीशन है। ये खास तौर पे 9-10 साल के बच्चे, मतलब हमारे से बड़ों से लेके बच्चे हर एक जने हमसे जुड़ के हम एरिया में काम करते हैं।
आखिर में हमारे इस प्रोग्राम के जरिए हमारे गुलबर्गा के लोगों को क्या संदेश देना चाहेंगे? गुलबर्गा संदेश है कि सब जने सुख शांति से रहे, हर एक जने भाईचारे से रहे और हर इंसान अपना मज़हब भूल के एक साथ हिल मिल के रहना चाहिए। और विशेष जो बाहर जो हमने लिखा है सूखाग्रह, आजकल जो लोग किसान आत्महत्या बहुत हो रही है, कोई कर्ज के मारे हो, कोई किसका अधिकार है, हम उन भाइयों से भी ये निवेदन करेंगे, हर लोगों को एक निवेदन करना चाहिए कि उस अपना जीवन खो के घर वाले परेशान हो जाते हैं, वो मत करिए। हो सके उतना हर एक जना मिलकर उनकी सहायता करने की कोशिश करेंगे। इतने वक्त हमारे साथ बात करने के लिए शुक्रिया, बहुत धन्यवाद। बोला गणपति बाप्पा, गणपति बाप्पा। ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿ ಒಂದು ಗೋಶಾಲೆ ಒಂದು ಕಾನ್ಸೆಪ್ಟ್ ಅನ್ನು ಅವರು ವಿಶೇಷವಾಗಿ ಗೋಮಾತೆ ರಕ್ಷಣೆಗಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಸ್ಟೇಜ್ ಮೇಲೆ ಒಂದು ಕಡೆ ಬಾಲಗಣೇಶ ರೂಪದಲ್ಲಿ ಇದ್ದಾನೆ, ಇನ್ನೊಂದು ಕಡೆ ಕೃಷ್ಣ ಕೂಡ ಇದ್ದಾನೆ. ಸೊ ಇವರೆಲ್ಲರೂ ಗೋಗೆ ಒಂದು ರೀತಿಯಿಂದ ಸಂಬಂಧಪಟ್ಟವರಾಗಿರೋದ್ರಿಂದ ಆ ಒಂದು ಉದ್ದೇಶವನ್ನ ಜನರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಈ ಬಾರಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದಿನ ಗಣೇಶ ಮಂಡಳಿಯವರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹೊರಡೋಣ. ನಮ್ಮೂರ ಗಣೇಶ. ವೀಕ್ಷಕರೇ, ಸದ್ಯ ನಾವು ಬಂದಿರೋದು ನಮ್ಮ ಕಲಬುರಗಿಯ ಲೋಹಾರ್ ಗಲ್ಲಿಯ ಮಹಾದೇವ್ ನಗರದಲ್ಲಿ ಶ್ರೀ ಕನಕ ತರುಣ ಸಂಘದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಹತ್ತಿರ. ಈ ಬಾರಿ ಬೃಹತ್ ಗಾತ್ರದ ಗಣೇಶನನ್ನ ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಗಣೇಶನ ದರ್ಶನದ ಜೊತೆಗೆ ಎಷ್ಟು ವರ್ಷದಿಂದ ಈ ಪರಂಪರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಇಲ್ಲಿಯ ಪದಾಧಿಕಾರಿಗಳಿಂದ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿರೋ ಹಾಗೆ ಶ್ರೀ ಕನಕ ತರುಣ ಸಂಘದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಈ ಗಣೇಶನ ಮಂಟಪದ ಎದುರುಗಡೆ ನಾವಿದ್ದೀವಿ. ಸದ್ಯ ಈ ತರುಣ ಸಂಘದ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಂದ ಈ ಗಣೇಶ ಮಂಡಳಿ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ದೀಪಕ್ ಅಂತ. ದೀಪಕ್ ಅವರು ಎಷ್ಟು ವರ್ಷದಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ? ನಾವು ಪ್ರತಿಷ್ಠಾಪನೆ ಮಾಡ್ತಾ ಇರೋದು 16 ವರ್ಷ ಆಯ್ತು. ಇವಾಗ 16 ವರ್ಷದಿಂದ ಕುಂದಿರಿಸ್ತಾ ಇದ್ದೇವೆ. ಈಗ ಯಾವ ಉದ್ದೇಶದಿಂದ ಈ ರೀತಿ ಕೂಡಿಸೋದನ್ನ ನೀವು ಶುರು ಮಾಡಿದ್ದು? ನಾವು ಜನರಿಗೆ ಒಳ್ಳೆಯದಾಗಲಿ, ಹಿಂದೂ ಧರ್ಮದ ಪ್ರಯುಕ್ತವಾಗಿ ಅದೊಂದು ಉದ್ದೇಶಪೂರ್ವಕವಾಗಿ ಗಣೇಶ ಕುಂದಿರಿಸ್ಬೇಕಂತ ಎಲ್ಲರಿಗೆ ಚೆನ್ನಾಗಲಿ ಅಂತ ಕುಂದಿರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಬೃಹತ್ ಗಾತ್ರದೇ ಕೂರಿಸ್ತೀರಾ ಅಥವಾ ಹೆಚ್ಚು ಕಮ್ಮಿ ಆಗತ್ತಾ ಸೈಜ್ ಅಲ್ಲಿ? ಇಲ್ಲ, ಬೃಹತ್ ಗಾತ್ರದಿಂದ ಕುಂದಿರಿಸ್ತಾ ಇದ್ದೀವಿ. 11-12 ಫೀಟ್ನಿಂದ ಕುಂದಿರಿಸ್ತಾ ಇದ್ದೀವಿ. ಎಷ್ಟು ದಿನ ಪ್ರತಿಷ್ಠಾಪನೆ ಮಾಡ್ತೀರಾ? 11 ದಿವಸ ಮಾಡ್ತೀವಿ ರೀ. ಈ 11 ದಿವಸದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಾ? ನಾವು ಆಟ, ಚಿಕ್ಕ ಮಕ್ಕಳಿಗೆ ಆಟ, ಲಿಂಬು ಆಟ, ಖೋಖೋ ಆಟ, ಯಾವುದನ್ನ ಒಂದು ಆಟ ಪ್ರೋಗ್ರಾಮ್ ಮಾಡಿಸ್ತೇವೆ. ಮ್ಯೂಸಿಕಲ್ ನೈಟ್ ಇಡ್ತೇವ್ರಿ. ಓಕೆ, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ಕಲಬುರಗಿ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಎಲ್ಲ ಹಿಂದೂ ಧರ್ಮದ ಎಲ್ಲ ಪ್ರತಿಯೊಬ್ಬರು ಗಣೇಶ ಮನೆಯಲ್ಲಿ ಎಲ್ಲರೂ ಕುಂದಿರ್ಸ್ತಾರ, ಈಗಾದ್ರೂ ಕುಂದಿರ್ಸ್ತಾರ, ಇನ್ನಷ್ಟು ಜಾಸ್ತಿ ಕುಂದಿರ್ಸ್ಲಿ ಅಂತ ಅದೇ ಬಯಸೋದು ಹಿಂದೂ ಧರ್ಮದ. ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಓಕೆ, ಥ್ಯಾಂಕ್ ಯು. SS ಚಾನೆಲ್ ಅವರಿಗೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು ವರ್ಷಗಳಿಂದ ಈ ಪರಂಪರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಬಡಾವಣೆ ಎಲ್ಲ ಮಹಿಳೆಯರ ಮಕ್ಕಳು ಕೂಡ ಒಟ್ಟಿನಲ್ಲಿ ಒಗ್ಗಟ್ಟನ್ನು ತೋರಿಸಿ ಈ ಒಂದು ಸಭೆ ಸಮಾರಂಭಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ಗಣೇಶ ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಮತ್ತೆ ಮುಂದಿನ ಗಣೇಶ ಮಂಡಳಿ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ನಮ್ಮೂರ ಗಣೇಶ. ವೀಕ್ಷಕರೇ, ಈಗ ನಾವು ಬಂದಿರೋದು ನಮ್ಮ ಕಲಬುರಗಿಯ ಹುಮ್ನಾಬಾದ್ ಬೇಸ್ ಹತ್ತಿರ ಇರುವಂತಹ ವಿನಾಯಕ ತರುಣ ಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಎದುರುಗಡೆ ಇಲ್ಲಿ ವಿಶೇಷವಾಗಿ ಪುಣೆಯ ದಗುಡುಶೇಟ್ ಗಣಪತಿಯ ಒಂದು ರೂಪದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗತ್ತೆ. ಏನು ಇದರ ಹಿನ್ನೆಲೆ ಅನ್ನೋದನ್ನ ಇಲ್ಲಿಯ ಪದಾಧಿಕಾರಿಗಳಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭೀಮರಾಜ್ ವಾಗ್ಮಾರೆ. ಭೀಮರಾಜ್ ಅವರೇ, ಈ ಒಂದು ಗಣೇಶ ಮಂಡಳಿ ಸಾಕಷ್ಟು ಹಳೇದು ಅಂತ ಕೇಳ್ಪಟ್ಟಿದ್ದೀವಿ. ಇದರ ಇತಿಹಾಸ ಏನು, ಯಾವಾಗಲಿಂದ ಈ ಪರಂಪರೆ ಶುರುವಾಗಿದ್ದು ಅಂತ ಹೇಳ್ತೀರಾ? ಸುಮಾರು 27 ವರ್ಷ ಹಿಂದಗಡೆ ನಮ್ಮ ಸ್ಥಾಯಿ ಎಲ್ಲರೂ ಹಿರಿಯರಾಗ್ಬಿಟ್ಟು ಮಿಸ್ಟರ್ ಶ್ಯಾಮ್ ವಾಗ್ಮಾರೆ ಅಂತ ಹೇಳ್ಬಿಟ್ಟು ಎಕ್ಸ್ ಡೆಪ್ಟಿ ಮೇಯರ್ ಇದ್ದರು, ತೀರ್ಕೊಂಡಿದ್ದಾರೆ ಅವರು. ಮತ್ತು ಮಿಸ್ಟರ್ ಶಿವ್ ಕೋಲ್ಗಿ ಅಂತ ಹೇಳ್ಬಿಟ್ಟು ಅವರು, ದೀಪಕ್ ವಾಗ್ಮಾರೆ ಆ್ಯಂಡ್ ನೂಲಾ ಗಜಾನನ್ ಮಿಸ್ಕಿನ್,
ಹೀಗೆ ಸುಮಾರು ಒಂದು 7-8 ಜನ ಮಿತ್ರರೆಲ್ಲ ಸೇರಿಬಿಟ್ಟು ಹಿಂಗೆ ನಾವು ಈ ಪ್ರಕಾರ ಮಾಡೋಣ ಇದ್ರ ಬಗ್ಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದು ಸ್ಥಾಪನೆ ಮಾಡಿದ್ರು. ಇದ್ರ ಇನ್ನೊಂದು ವೈಶಿಷ್ಟ್ಯ ಏನಂತಂದರೆ 10 ವರ್ಷಕ್ಕೆ ನಾವು ಇದೇ ದಗಡು ಸೇಟನ್ನು ಸ್ಥಾಪನೆ ಮಾಡಿ 10 ವರ್ಷಕ್ಕೆ ಒಮ್ಮೆ ವಿಸರ್ಜನೆ ಮಾಡ್ತೀವಿ. ಏನದ್ರ ಹಿನ್ನೆಲೆ ಅಂತೀರಾ? ಅದರ ಹಿನ್ನೆಲೆ ಏನಪ್ಪ ಅಂತಂದರೆ ಅದೇನು ಆ ಭಾವನೆ ಮುಂಚೆ ಹಿಡಿದು ಬಂದಿದ್ದಕ್ಕೆ ಅದಕ್ಕೆ ಆ ಪ್ರಕಾರ ಅದು ಬಂತು 7 ಇಯರ್ಸಿಗೆ ಆಗ್ಬಿಟ್ಟು ಆಮೇಲೆ ಅಲ್ಲಿಂದ 10 ಇಯರ್ಸಿಗೆ ಮಾಡಿಬಿಟ್ಟು ದಿಸ್ ಇಸ್ 27th ಇಯರ್. ಓಕೆ, ವಿಶಿಷ್ಟವಾಗಿ ಪುಣೆ ದಗಡು ಶೇಟ್ ಗಣೇಶನ ರೂಪವನ್ನೇ ಪ್ರತಿಷ್ಠಾಪನೆ ಮಾಡುವಂತ ಹಿಂದಿರುವಂತ ರೋಚಕ ಕಥೆ ಏನಾದರೂ ಹೇಳ್ತೀರಾ? ಈಗ ಪುಣೆದ ಹೆಂಗೆ ದಗಡು ಸೇಟ್ ಗಣಪತಿ ಫೇಮಸ್ ಇದೆ, ಅದೇ ಪ್ರಕಾರ ಅದೇ ದಗಡು ಸೇಟ್ ಗಣಪತಿ ನಮ್ಮ ಕಲಬುರಗಿ ಒಳಗೂ ಫೇಮಸ್ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೆ ಅದನ್ನು ಸ್ಥಾಪನೆ ಮಾಡಿದ್ದು. ಮತ್ತು ಇದರದ್ದು ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಇದು ಮಾಡಬೇಕಾದ್ರೆ ಸೋಲಾಪುರ ಒಳಗೆ ಮಾಡಿಸ್ತೀವಿ. ಅದಕ್ಕೆ ಭಾಳ ನೀತಿ ನಿಯಮ ಇದು ಇಟ್ಕೊಂಡೇ ಮಾಡೋದು. ಅದನ್ನೇ ಮುಚ್ಚಳಿಕೆ ಇಲ್ಲಾರ್ದಂಗ ಅದನ್ನು ಟೋಟಲಿ ಹೆಂಗೆ ಅಂತಂದರೆ ಮಂತ್ರ ಮೂಲ ಏನೇನಿದ್ದಾವೆ ಆ ಪ್ರಕಾರ ಆ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡೇ ಆಗೋದು. ಸಾಂಸ್ಕೃತಿಕ ನಮ್ದು ಏನಿದೆ ಅಲ್ಲ ಅದೇ ಪ್ರಕಾರ ಅದನ್ನು ಬೆಳೆಸ್ಕೊಂಡು ಅದನ್ನು ಸ್ಥಾಪನೆ ಮಾಡ್ತೀವಿ. ಅದನ್ನು ಈಗ ಈ 11 ದಿವಸದಲ್ಲಿ ಏನೇನು ಕಾರ್ಯಕ್ರಮ ಆಯೋಜಿಸ್ತೀರಾ? 11 ದಿವಸ ಒಳಗೆ ನಾವು ಏನು ಕಾರ್ಯಕ್ರಮ ಯೋಜನೆ ಇಲ್ಲ. ಮಾಡೋದೇನಪ್ಪ, ಮೂಲ ಉದ್ದೇಶ ನಮ್ಮದು ಬರೀ ದಾಸೋಹ ನಡೆಸೋದು. ಟೋಟಲ್ 10 ಡೇಸ್ ನಾವು ದಾಸೋಹ ನಡೆಸ್ತೀವಿ. ಬೆಳಗ್ಗೆ 12 ಸ್ಟಾರ್ಟ್ ಆಗಿದ್ದು ದಾಸೋಹ ಸಾಯಂಕಾಲ 4-4:15 ಮಟ್ಟ ನಡೀತಾ ಇರುತ್ತೆ. ಸುಮಾರು ಭಾಳಷ್ಟು ಭಕ್ತಾದಿ ಜನರು ಬರ್ತಾರೆ, ದರ್ಶನ ತೊಳ್ತಾರೆ, ಪ್ರಸಾದವನ್ನು ತೊಳ್ತಾರೆ, ವೀಕ್ಷರಿಸ್ತಾರೆ. ಮತ್ತು ಏನಪ್ಪ ಅಂತಂದ್ರೆ ಅವ್ರೇನು ಬೇಡಿಕೆ ಏನಿದ್ರು ಬೇಡ್ಕೊಂಡು ಹೋಗ್ತಾರೆ. ಭಾಳಷ್ಟು ಜನ ಬರ್ತಾರೆ, ನಾವು ಬೇಡ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರವ್ರದ್ದು ಏನು ಕಾಣಿಕೆ ಇದೆ, ಅವ್ರದ್ದೇನು ಭಕ್ತಿ ಏನಿದೆ ಅದನ್ನೆಲ್ಲ ಇದೇ ಪ್ರಕಾರ ದೇವ್ರು ಎಲ್ಲರದು ನಡ್ಸ್ಕೊಂಡು ಕೊಡಲಿ. ಎಲ್ಲ ಎಷ್ಟು ಭಕ್ತಾದಿಗಳು ನಡೀತಾ ಇದ್ದಾರೆ, ದೇವರು ಅವರ ಚೀರುಣಿಯಾಗಿ ಹಿಂಗೆ ಅವರಿಗೆ ಸುಖವಾಗಿರಲಿ ಅಂತೇಳಿ ನಾವು ಅದನ್ನೇ ಬೇಡ್ಕೊತಿರ್ತೀವಿ. ಮತ್ತು ನಮ್ಮ ದಗಡು ಶೇಟದ ಮೇನ್ ಖಾಸಿಯತ್ ಇದು ಇಂಪಾರ್ಟೆಂಟ್ ಏನದ ಅಂದರೆ, ಇಲ್ಲಿ ಯಾರನ್ನು ಏನು ತಮ್ಮ ಸ್ವ ಇಚ್ಛೆಲೆ ಅಂತ ಬೇಡಿದ್ದರು ಇದರಲ್ಲಿ ಪೂರ್ಣ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಅದರ ಸಲುವಾಗಿ ನಾವು 10 ವರ್ಷಕ್ಕೊಮ್ಮೆ ಇದನ್ನು ನಾವು ಸ್ಥಾಪನೆ 10 ವರ್ಷ ತನಕ ವಿಸರ್ಜನೆ ಮಾಡೋದಿಲ್ಲ. 10 ವರ್ಷಕ್ಕೊಮ್ಮೆ ವಿಸರ್ಜನೆ ಮಾಡಿ ಪುನಃ 11ನೇ ವರ್ಷಕ್ಕೆ ಪುನಃ ಇದೇ ತರ ನಾವು ಇದೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಸರಿ ಹೊಸ ಗಣಪತಿ ಈ ಸರಿ ನಾವು ಬಂದಿದೆ. ಈಗ 10 ವರ್ಷ ಒಕ್ಕಟ್ಟಿದ್ದೇವೆ. 10 ಸಲಿಗೆ ವಿಸರ್ಜನೆ ಆಗಿದೆ. ಈಗ ಇದು ಹೊಸದು ಬಂದಿರೋದು. ಇದು ಮುನ್ನೆ 10 ವರ್ಷ ಮಟ್ಟ ಇದೇ ಇರೋದು. ಸೈಜ್ ಅಲ್ಲಿ 10 ವರ್ಷಕ್ಕೊಮ್ಮೆ ಏನಾದರೂ ಚೇಂಜಸ್ ಆಗುತ್ತಾ? ಒಂದೇ ಸೈಜ್ ಒಂದೇ ಸೈಜ್ ಇರುತ್ತೆ. ಅದು ಯೂನಿಫಾರ್ಮ್ ಸೈಜ್. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಏನೀಗ ನೋಡ್ತಾ ಇದಾರೆ ಇದನ್ನೇ ಇರುತ್ತೆ. ನೋ 1 ಇಂಚು ಅಂಚು ಮಿಂಚು ಏನೂ ಇರೋದಿಲ್ಲ. ಹೆಂಗೆ ಬೇರೆ ಜನರು ಬೆಳ್ಳಿದ್ ಮಾಡಿ ಬಂಗಾರದ ಮಾಡಿ ಚೇಂಜಸ್ ಮಾಡಂಗಿಲ್ಲ, ಹಂಗೆ ನಮಗಿದು ಬೆಳ್ಳಿ ಬಂಗಾರದಿದ್ದಂಗೆನೆ ಬೇರೆದನ್ನು ಚೇಂಜ್ ಮಾಡೋಂಗೇ ಇಲ್ಲ. 10 ವರ್ಷ ಆಗಾನೆ ವಿಸರ್ಜನೆ ಮಾಡುತ್ತೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. त्वमेव बन्धुश्च सखा त्वमेव विद्या द्रोणं त्वमेव सर्वं मम देवदेव. कायेन वाचा मनसेन्द्रियैर्वा बुद्ध्यात्मना वा प्रकृतिस्वभावात् करोमि यद्यत् सकलं परस्मै नारायणाय समर्पयामि. अच्युतं केशवं रामनारायणं कृष्णदामोदरं वासुदेवं भजे श्रीधरं माधवं गोपिकावल्लभं जानकीनायकं रामचन्द्रं भजे. हरे राम 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 हरे हरे कृष्ण. ನಮ್ಮೂರ ಗಣೇಶ. ಓಂ ನಮೋ ಶ್ರೀ ಗಣೇಶ ಸಿದ್ಧಿ
विनायका तुझा नमो। ओम नमो श्री गणेशा सिद्धि विनायका तुझा